ಹತ್ತಾರು ಜನ ಕನ್ನಡ ಕೆಲಸ ಮಾಡುವಂಥವ್ರನ್ನ, ಸಂಸ್ಕೃತಿ ಕೆಲಸ ಮಾಡೋರನ್ನ, ಪ್ರತಿಭಾ ಪುರಸ್ಕಾರನ ಕರೆದು ಗೌರವಿಸುವಂಥ ಕೆಲಸ. ನೂರಾರು ಜನ ಊಟ ಕೊಟ್ಟು, ತಿಂಡಿ ಕೊಟ್ಟು ಎಲ್ಲರೂ ರಾಮಕಿ ಹನುಮಂತೇನೋ ಅಂದ್ರೆ ಅದಕ್ಕೆ ಅಧಿಕಾರಿಗಳಿದ್ರೆ ಇಂಥ ಅಧಿಕಾರಿಗಳಿರ್ಬೇಕು. ಶಿಕ್ಷಕರ ಕೆಲಸವಾಗಿ ಆರಕ್ಷಕ ಆರಕ್ಷಕ ಆದ್ಮೇಲೆ ಶಿಕ್ಷಕರ ಕೆಲಸ ಯಾಕೆ ಮಾಡಬಾರ್ದು? ನೀವೆಲ್ಲ ಗಮನಿಸಿರ್ಬೋದು, ವಾರ್ಷಿಕೋತ್ಸವ ಅಂತ ಹೇಳಿದ್ರೆ ಅವ್ರು ಸುಮ್ಮನೆ ಸಣ್ಣದಾಗಿ ಎಲ್ಲರೂ ಮಾಡಿದಂಗೆ ಮಾಡೋದಿಲ್ಲ. ವಾರ್ಷಿಕೋತ್ಸವ ಅಂದ್ರೆ ಸಮಾಜದಲ್ಲಿ ಯಾರು ಹಿಂದುಳಿದ್ದಾರೆ ಅಥವಾ ದೈಹಿಕವಾಗಿ ಯಾರು ಅಶಕ್ತರಿದ್ದಾರೆ ಅಂಥವರಿಗಾಗಿಯೇ ವಾರ್ಷಿಕೋತ್ಸವನ ಮಾಡೋರು ಯಾರಾದ್ರೂ ಬೆಂಗಳೂರಿನಲ್ಲಿ ಇದ್ದಾರೆ, ಅದು ರಾಮಕಿ ಹನುಮಂತೇನವರು. ಪೊಲೀಸ್ ಇಲಾಖೆಗಿಂತ ದೊಡ್ಡ ವಿಶ್ವವಿದ್ಯಾಲಯ ಈ ಜಗತ್ತಿನಲ್ಲಿಲ್ಲ ಅಂತ ನನ್ನ ಅನುಭವ. ಆ ದುಡಿಮೆಯಲ್ಲೇ ಸಾಹಿತ್ಯವನ್ನ ಕಾಣ್ತೀವಿ, ದುಡಿಮೆಯಲ್ಲೇ ಕಲೆಯನ್ನ ಆರಾಧಿಸ್ತೀವಿ, ದುಡಿಮೆಯಲ್ಲೇ ಸಾಮಾಜಿಕ ಕಳಕಳಿಯನ್ನ ನಿಭಾಯಿಸ್ತೀವಿ. ಸಮಾರಂಭದಲ್ಲಿ ಅಧ್ಯಕ್ಷತೆ ಸ್ಥಾನ ಇದೆಯಲ್ಲ, ಅದು ಬಹಳ ಗೊಂದಲಮಯವಾದದ್ದು, ನಮ್ಗೆಲ್ಲ ಗೊತ್ತಿದೆ. ಆದ್ರೆ ಒಂದು ಸಂತೋಷ ಏನು ಅಂತಂದ್ರೆ, ಇವತ್ತು ಬಹಳ ಖುಷಿ ಪಟ್ಟೆ ನಾನು. ಯಾಕಂದ್ರೆ ಅಧ್ಯಕ್ಷತೆ ಭಾಷಣ ಮಾಡುವಾಗ ಇಷ್ಟು ಜನ ಇರಲ್ಲ, ಇವತ್ತು ಎಷ್ಟು ಜನ ಇದ್ದಾರೆ ಅಂತ ಖುಷಿ ಪಟ್ಟಿದ್ದೆ. ಆಮೇಲೆ ಮತ್ತೆ ಒಂದು ಬೇಸರದ ವಿಷಯ ಬಂತು. ಏನ್ ಬೇಸರದ ವಿಷಯ ಅಂತಂದ್ರೆ, 4-5 ನಿಮಿಷ ಅಷ್ಟೇ. ಆ 4-5 ನಿಮಿಷ ಅಷ್ಟೇ ಅಂತ ಹೇಳೋದಕ್ಕಿಂತ ಮೊದಲು ಶಿಶಿರಾದ್ರು ಇನ್ನೊಂದು ಬುದ್ಧಿವಂತಿಕೆ ಜಾಣತನ ಮಾಡಿದ್ರು. ಒಂದು ಚಾಕ್ಲೇಟ್ ಕೊಟ್ರು. ಏನ್ ಚಾಕ್ಲೇಟ್ ಕೊಡ್ತಾ ಇದಾರೆ ಅಂತ ನೋಡಿದ್ರೆ, ಚಾಕ್ಲೇಟ್ ಕೊಟ್ಟ ಮೇಲೆ ನಿರೂಪಕರು ಸಿದ್ದೇಶ್ವರ್ ಬಂದು 4-5 ನಿಮಿಷ ಮಾತಾಡಿ ಅಂದ್ರೆ ಆ ಚಾಕ್ಲೇಟ್ ಎಷ್ಟು ಕೆಲಸ ಮಾಡ್ತದೆ ಅಂತ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಹಾಗಾಗಿ ಈ ಇನ್ನೊಂದು ವಿಶೇಷ ಸಮಾರಂಭ ಅಂದ್ರೆ, ಇವತ್ತು ನಮ್ಮ ಪೊಲೀಸ್ನವರೇ 3 ಜನ ವೇದಿಕೆಯಲ್ಲಿ. ಇದು ಒಂದು ವಿಶೇಷ. ಆಮೇಲೆ ಬಂಜಗೆರೆ ಸಾರು ಮಾತಾಡುವಾಗ ಹೇಳಿದ್ರು, ನಮ್ಮ ಚಿನ್ನಪ್ರಕಾಶ್ ಶ್ರೀರಾಮನಹಳ್ಳಿ ಅವರು ಇಷ್ಟೊಂದು ಪ್ರತಿಭೆ ಇದೆ, ಇಷ್ಟೊಂದು ಬರವಣಿಗೆ ಇದೆ, ಇವ್ರ್ಯಾಕೆ ಪೊಲೀಸ್ ಕೆಲ್ಸಕ್ಕೆ ಹೋದ್ರು ಅಂತ. ಅವರು ಪೊಲೀಸ್ ಕೆಲ್ಸಕ್ಕೆ ಬಂದಿರೋದ್ರಿಂದನೇ ಅವ್ರು ಅಷ್ಟೊಂದು ಪ್ರತಿಭೆ ಬೆಳೆದಿರೋದು, ಅದು ತಿಳ್ಕೊಂಡಿರ್ಬೇಕು. ಮತ್ತೆ ನಾನು ಶಿಕ್ಷಕ ಆಗ್ಬೇಕು ಅಂತ ಇದ್ದೀನಿ. ನಾನು ದುರದೃಷ್ಟವಶಾತ್ ಆರಕ್ಷಕನಾದೆ. ಶಿಕ್ಷಕರ ಕೆಲಸವಾಗಿ ಆರಕ್ಷಕ ಆರಕ್ಷಕ ಆದ್ಮೇಲೆ ಶಿಕ್ಷಕರ ಕೆಲಸ ಯಾಕೆ ಮಾಡಬಾರ್ದು? ನನ್ನ ಮನಸ್ಸಲ್ಲಿ ಬಂತು, ಬಿಡ್ಲಿಲ್ಲ, ಮಾಡಿದೆ. ನಾನು ಯಾವ ಪೊಲೀಸ್ ಠಾಣೆಗೆ ಹೋಗ್ತೀನಿ, ಆ ಪೊಲೀಸ್ ಠಾಣೆ ವ್ಯಾಪ್ತಿ ಎಲ್ಲ ನಮ್ಮದೇ. ಅಲ್ಲಿ ಏನೇನು ನಿಭಾಯಿಸ್ಬೇಕೋ ಎಲ್ಲ ಜವಾಬ್ದಾರಿ ನಮ್ಮದೇ. ಮತ್ತೆ ಶಾಲೆ ಕಾಲೇಜುಗಳು ನಮ್ಮದೇ. ತಿಳ್ಕೊಂಡೆ, ಒಂದೊಂದು ದಿವಸ ಒಂದೊಂದು ಶಾಲೆ ಕಾಲೇಜ್ಗೆ ಹೋಗೋದು. ಆ ಹೆಡ್ ಮಾಸ್ಟರ್ ಹತ್ರ ಮಾತಾಡಿ, ಒಂದು 5 ನಿಮಿಷ 10 ನಿಮಿಷ ಸಮಯ ಕೊಡಿ ಸರ್, ಮಕ್ಳ ಹತ್ರ ಮಾತಾಡ್ತೀನಿ ಅಂತ ಶಿಕ್ಷಕರಿಗೆ ಕೆಲಸ ಮಾಡೋದು. ಪೊಲೀಸ್ ಅವೇರ್ನೆಸ್ ಮೂಡಿಸ್ದೆ, ಸಂಚಾರದ ಬಗ್ಗೆ ಅವ್ರಿಗೆ ಅರಿವು ಮೂಡಿಸ್ದೆ, ಅಪರಾಧದ ಬಗ್ಗೆ ಅರಿವು ಮೂಡಿಸ್ದೆ, ಸಾಹಿತ್ಯದ ಬಗ್ಗೆ ಅರಿವು ಮೂಡಿಸ್ದೆ, ನೀತಿ ಕತೆ ಹೇಳ್ದೆ, ಗಾದೆ ಹೇಳ್ದೆ, ಒಗಟೆ ಹೇಳ್ದೆ, ಕಾಗುಣಿತ ಹೇಳ್ದೆ, ಮತ್ತೆ ಕನ್ನಡದ ಅಂಕಿ ಬರೆಸ್ದೆ. ಶಿಕ್ಷಕರ ಕೆಲಸ ತೃಪ್ತಿ ಆಯ್ತು. ಹಾಗೆ ಪೊಲೀಸ್ ಇಲಾಖೆ ಇದೆಯಲ್ಲ, ಪೊಲೀಸ್ ಇಲಾಖೆಗಿಂತ ದೊಡ್ಡ ವಿಶ್ವವಿದ್ಯಾಲಯ ಈ ಜಗತ್ತಿನಲ್ಲಿಲ್ಲ ಅಂತ ನನ್ನ ಅನುಭವ. ಅದೇ ಒಂದು ದೊಡ್ಡ ವಿಶ್ವವಿದ್ಯಾಲಯ. ಎಲ್ಲ ಎಂತೆಂತೋ ದೊಡ್ಡ ಸಾಹಿತಿಗಳು, ಪಂಡಿತರು ಇರಬಹುದು, ಆದ್ರೆ ಪೊಲೀಸ್ ವಿಶ್ವವಿದ್ಯಾಲಯದಲ್ಲಿ ಕಲಿಯುವಂತ ಅವಕಾಶ ಇರೋದು ನನಗೆ, ಪ್ರಕಾಶ್ಗೆ ಮತ್ತೆ ನಮ್ಮ ಪ್ರಸನ್ನ ಅವರಿಗೆ ಮಾತ್ರ, ಬೇರೆಯವ್ರಿಗೆ ಸಿಗಲ್ಲ. ಯಾಕಂದ್ರೆ ಆ ವಿಶ್ವವಿದ್ಯಾಲಯದಲ್ಲಿ ಹಗಲು ರಾತ್ರಿ ನಾವು ಅಭ್ಯಾಸ ಮಾಡ್ತೀವಿ. ಹಗಲು ರಾತ್ರಿ 24 ಗಂಟೆ ಅಭ್ಯಾಸ ಮಾಡ್ತೀವಿ, ಅಂದ್ರೆ ದುಡಿತೀವಿ ಅಂತ. ಆ ದುಡಿಮೆಯಲ್ಲೇ ಸಾಹಿತ್ಯವನ್ನ ಕಾಣ್ತೀವಿ, ದುಡಿಮೆಯಲ್ಲೇ ಕಲೆಯನ್ನ ಆರಾಧಿಸ್ತೀವಿ, ದುಡಿಮೆಯಲ್ಲೇ ಸಾಮಾಜಿಕ ಕಳಕಳಿಯನ್ನ ನಿಭಾಯಿಸ್ತೀವಿ. ಅಲ್ಲಿ ನೊಂದು ಬಂದಿರುವ ವ್ಯಕ್ತಿಗಳ ಹೃದಯವನ್ನ ತಟ್ಟಿ ಮಾತಾಡ್ತೀವಿ. ಅದು ನಮ್ಮ ಪೊಲೀಸಿನ ಯೂನಿವರ್ಸಿಟಿ. ಹಾಗಾಗಿ ಪೊಲೀಸಿನಲ್ಲಿ ನಾವು ಇದ್ದಿದ್ದರಿಂದನೇ ನಮ್ಮಲ್ಲಿ ಪ್ರತಿಭೆ ಬೆಳೆದಿರೋದು. ಮತ್ತೆ ಪೊಲೀಸಿನಲ್ಲಿ ಸಾಹಿತ್ಯದ ವಾತಾವರಣವನ್ನ ಸೃಷ್ಟಿ ಮಾಡಿದೀವಲ್ಲ, ಕವಿಯ ಮನಸ್ಸಿರುತ್ತಲ್ಲ, ಯಾವ ಪೊಲೀಸ್ ಅಧಿಕಾರಿಗೆ ಕವಿಯ ಮನಸ್ಸು, ಕಲಾವಿದನ ಮನಸ್ಸು ಇರ್ತದೋ ಅವನು ಅಲ್ಲಿನ ವಾತಾವರಣವನ್ನು ಸಾಹಿತ್ಯಮಯವಾಗಿ ಮಾಡ್ತಾನೆ. ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಸಾಮಾನ್ಯವಾಗಿ ಇನ್ನೊಂದು ನಮ್ಮ ಸಂತೋಷದಿಂದ ಹೇಳ್ತೀನಿ, ಇಡೀ ನಮ್ಮ ಪೊಲೀಸ್ ಇಲಾಖೆನಲ್ಲಿ ಒಬ್ಬ ಕಾನ್ಸ್ಟೇಬಲ್ ಇಂದ ಹಿಡಿದು ಡಿಜಿ ವರೆಗೆ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರೋರು ಇಬ್ಬರೇ. ಇಡೀ ಇಲಾಖೆಯಲ್ಲಿ
ಇತಿಹಾಸದಲ್ಲಿ. ಒಂದು ರಾಮ್ ಕೆ ಹನುಮಂತಯ್ಯ, ಎರಡು ಚಿನ್ನು ಪ್ರಕಾಶ್ ಶ್ರೀರಾಮನಹಳ್ಳಿ. ಅದಕ್ಕೋಸ್ಕರ ನಾವು ವೇದಿಕೆ ಮೇಲೆ ಇದ್ದೀವಿ. ಒಂದು ಸಾಹಿತ್ಯ ಸಮ್ಮೇಳನದ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷನಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಅದು ಪೊಲೀಸ್ ಇಲಾಖೆಯ ಶ್ರಮ ಮತ್ತು ಆ ಪೊಲೀಸ್ ಇಲಾಖೆಯ ತಾಕತ್ತು. ಮತ್ತೆ ತಾಲೂಕು ಸಮ್ಮೇಳನ ಅಧ್ಯಕ್ಷನಾಗಿ ಚಿನ್ನು ಪ್ರಕಾಶ್ ಅವರು ಆಯ್ಕೆ ಆಗಿದ್ದಾರೆ. ಅದು ಪೊಲೀಸ್ ಇಲಾಖೆಯ ತಾಕತ್ತು, ಸಾಹಿತ್ಯದ ತಾಕತ್ತು, ಕನ್ನಡದ ತಾಕತ್ತು. ಹಾಗಾಗಿ ಈ ಪೊಲೀಸ್ ಇಲಾಖೆಯಲ್ಲಿರೋದ್ರಿಂದ ಸಾಮಾಜಿಕವಾಗಿ, ಆಧ್ಯಾತ್ಮಿಕವಾಗಿ ಮತ್ತೆ ಹೃದಯವಂತಿಕೆಯಿಂದ, ಬುದ್ಧಿವಂತಿಕೆಯಿಂದ ಬಡವರ, ನೊಂದವರ ಸೇವೆಯನ್ನ ಮಾಡೋದಕ್ಕೆ ಒಳ್ಳೆ ಅವಕಾಶ ಸಿಕ್ತು ನಮಗೆ. ಅದಕ್ಕೋಸ್ಕರ ಇವತ್ತಿನ ದಿವಸ ನಮ್ಮ ಸಾಂಸ್ಕೃತಿಕ ಲೋಕದ ಮೌಲ್ಯ ಕಳೀತಾ ಇದೆ, ನಮ್ಮ ಮಾತಿನ ಮೌಲ್ಯ ಕಳೆದೋಗ್ತಾ ಇದೆ, ನಮ್ಮ ವ್ಯವಹಾರದ ಮೌಲ್ಯ ಕಳೆದೋಗ್ತಾ ಇದೆ, ವೃತ್ತಿಯ ಮೌಲ್ಯ ಕಳೆದೋಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ನಮ್ಮ ಹಿರಿಯರು ನಮ್ಗೆ ಹಾಕೊಟ್ಟಿದಾರಲ್ಲ ಪರಂಪರೆ, ಈ ಸಾಹಿತ್ಯದ ಪರಂಪರೆ ಮತ್ತೆ ಸಾಂಸ್ಕೃತಿಕದ ಪರಂಪರೆ, ಆ ಹಿರಿಯರು ಹಾಕೊಟ್ಟ ಪರಂಪರೆಯನ್ನ ಉಳಿಸೋದು ನಮ್ಮ ಮತ್ತು ನಿಮ್ಮ ಎಲ್ಲರ ಜವಾಬ್ದಾರಿಯಾಗಿದೆ. ಇವತ್ತು ನಾನು ವಿಶೇಷವಾಗಿ ನಾನು ಯಾವ ಸಭೆಗೆ ಹೋದ್ರು ಒಂದು ಮಾತನ್ನ ಹೇಳ್ತೀನಿ. ಇವತ್ತು ವೇದಿಕೆಯಲ್ಲಿ ಗಣ್ಯರಾಗಿ ನಾವೆಲ್ಲ ಇರ್ಬೋದು, ಎಲ್ಲ ಪಂಡಿತರು ಇರ್ಬೋದು, ಮತ್ತು ಯಾರ್ಯಾರು ಪ್ರಶಸ್ತಿ ತಗೊಂಡೋಗ್ ಬಂದಿದ್ದೀರೋ ಅವರು ಇದ್ದೀರಿ, ಹಾಡು ಹೇಳಕ್ ಬಂದಿದ್ದೀರೋ ಅವರು ಇದ್ದೀರಿ, ಗೌರವ ಪಡೆಯಕ್ ಬಂದಿದ್ದೀರಲ್ಲ ಅವರು ಇದ್ದೀರಿ. ಇದೇನು ಪಡೆಯೋದಕ್ಕೆ ಬಂದಿದ್ದೀರಲ್ಲ, ನಿಜವಾಗ್ಲೂ ನಿಮಗೆ ದೊಡ್ಡ ನಮಸ್ಕಾರ ಹೊಡಿಬೇಕು. ಏನು ಇದ್ದಿದ್ರು ಬಂದಿದ್ದಾರಲ್ಲ ಇಲ್ಲಿಗೆ, ಅವನೊಂದು ಹಾಡು ಹೇಳಲ್ಲ, ಅವನೊಂದು ಕವಿತೆ ವಾಚನ ಮಾಡಲ್ಲ, ಅವನೊಂದು ಪ್ರಶಸ್ತಿ ತಗೊಳ್ಳಲ್ಲ, ಅವನೊಂದು ಸನ್ಮಾನ ಮಾಡಿಸ್ಕೊಳಲ್ಲ. ಅಂತವ್ರು ನೀವು ಬಂದಿದ್ದೀರಲ್ಲ, ನಿಮಗೆ ದೊಡ್ಡ ನಮಸ್ಕಾರ. ನಿಮಗೆ ನೀವೆಲ್ಲ ಇರೋದ್ರಿಂದನೇ ಸಾಂಸ್ಕೃತಿಕ ಕಾರ್ಯಕ್ರಮ ಇವತ್ತು ನಡೀತಾ ಇರೋದು, ಈ ತರ ಕಾರ್ಯಕ್ರಮಗಳು ನಡೆಯೋದಕ್ಕೆ ಸಾಧ್ಯ ಆಗಿರೋದು. ಅದರಲ್ಲಿ ವಿಶೇಷವಾಗಿ ಇದು ಯಾವುದೂ ಇಲ್ಲದೆ, ಯಾವುದ ಒಂದು ನಿರೀಕ್ಷಣೆ ಇಲ್ಲದೆ ನಮ್ಮ ನಾಗರಾಜ್ ಹೊಸಕೋಟೆಯಿಂದ ಬಂದಿದ್ದಾನಲ್ಲ, ಏನು ಮಾಡಲ್ಲ ರೀ ಅವನು. ಒಂದು ಹಾಡು ಹೇಳಲ್ಲ, ಒಂದು ಕವಿತೆ ವಾಚನ ಮಾಡಲ್ಲ, ಒಂದು ಸನ್ಮಾನ ಮಾಡಿಸ್ಕೊಳಲ್ಲ, ಆದ್ರೆ ಬಂದು ಕಸ ಹೊಡೆಯೋದ್ರಿಂದ ಹಿಡಿದು ಸನ್ಮಾನ ಮಾಡೋದ್ರಿಂದ ಎಲ್ಲ ಕೆಲಸ ಮಾಡ್ತಾನೆ ನಮ್ಮ ನಾಗರಾಜ್. ಇಂಥ ವ್ಯಕ್ತಿಗಳು ಇರೋದ್ರಿಂದಾನೆ ಮತ್ತೆ ಏನೂ ನಿರೀಕ್ಷೆ ಇಲ್ಲದೆ ಬಂದಿರಲ್ಲ ಸಭಿಕರಾಗಿ. ನಿಜವಾಗ್ಲೂ ನೀವೇ ಸಾಂಸ್ಕೃತಿಕ ರೂವಾರಿಗಳು ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.